ಪಶ್ಚಿಮ ಬಂಗಾಳ ಒಪಿನಿಯನ್ ಪೋಲ್ ಹೈ ವೋಲ್ಟೇಜ್ ರಾಜ್ಯ ಬಂಗಾಳ ಗೆಲ್ಲೋದು ಯಾರು ಹಾಗಾದ್ರೆ ಹ್ಯಾಟ್ರಿಕ್ ಸಿಎಂ ದೀದಿ ಮತ್ತೆ ಗೆಲುವನ್ನ ಸಾಧಿಸ್ತಾರ ಪಶ್ಚಿಮ ಬಂಗಾಳ ಒಪಿನಿಯನ್ ಪೋಲ್ ಹೈ ವೋಲ್ಟೇಜ್ ರಾಜ್ಯ ಬಂಗಾಳ ಗೆಲ್ಲೋದು ಯಾರು ಹ್ಯಾಟ್ರಿಕ್ ಸಿಎಂ ದೀದಿ ಮತ್ತೆ ಕಮಾಲ್ ಮಾಡ್ತಾರ ಈ ಬಾರಿ ದೀದಿ ಕೋಟೆ ಚಿತ್ರ ಮಾಡುತ್ತಾ ಬಿಜೆಪಿ ಪ್ರಧಾನಿ ಮೋದಿಯ ಮಂಡಕ್ಕಿ ಬಾತ್ ಫಲ ಕೊಡುತ್ತಾ ಬಿಜೆಪಿ ಟಿಎಂಸಿ ನಡುವೆ ಕಂಡು ಕೇಳರಿಯದ ಫೈಟ್ ಇದೆ ಯಾರಿಗೆ ಒಲಿಯಲಿದೆ ವಿಜಯಲಕ್ಷ್ಮಿ ಟಿಎಂಸಿಗ ಬಿಜೆಪಿಗ ಸಮೀಕ್ಷೆಗಳ ಪ್ರಕಾರ ಬಿಜೆಪಿ ಟಿಎಂಸಿ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಬಂಗಾಳಕ್ಕೆ ನಾಳೆಯೇ ಮೊದಲ ಹಂತದ ಎಲೆಕ್ಷನ್ ಈ ಹಂತದಲ್ಲಿ 5 ಏಜೆನ್ಸಿಗಳಿಂದ ಬಿಗ್ ಒಪಿನಿಯನ್ ಪೋಲ್ 5 ಏಜೆನ್ಸಿಗಳ ಒಪಿನಿಯನ್ ಪೋಲ್ ಪ್ರಕಾರ ಗೆಲ್ಲೋದು ಯಾರು ಹಾಗಾದ್ರೆ ಪಶ್ಚಿಮ ಬಂಗಾಳ ಒಪಿನಿಯನ್ ಪೋಲ್ ಹೊರಬಿದ್ದಿದೆ ಹೈ ವೋಲ್ಟೇಜ್ ರಾಜ್ಯ ಬಂಗಾಳದಲ್ಲಿ ಗೆಲ್ಲೋದು ಯಾರು ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಸಹಿತ ಗಲ್ಲಿಗಲ್ಲಿಗೂ ಹೋಗಿ ಪ್ರಚಾರವನ್ನ ಮಾಡಿದ್ದಾರೆ ಮಂಡಕ್ಕಿಯನ್ನ ಸೇವಿಸಿದ್ದಾರೆ ಒಂದು ರೀತಿಯಾಗಿ ಗಮನ ಸೆಳೆದಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಆ ಒಂದು ಪ್ರಚಾರ ಆದ್ರೆ ಈ ಬಾರಿನೂ ಮಮತಾ ಬ್ಯಾನರ್ಜಿನೇ ಅಲ್ಲಿ ಗೆಲ್ತಾರ ದೀದಿ ಸರ್ಕಾರವೇ ಮತ್ತು ಬರುತ್ತಾ ಅಥವಾ ಈಗಾಗಲೇ ಒಪಿನಿಯನ್ ಪೋಲ್ ಪ್ರಕಾರ IINS ಮ್ಯಾಟ್ರಿಕ್ ಪ್ರಕಾರ ನೋಡೋದಾದ್ರೆ ಟಿಎಂಸಿ 140ರಿಂದ 160 ಬಿಜೆಪಿ 130ರಿಂದ 150 ಕಾಂಗ್ರೆಸ್ ಇಲ್ಲ ಅದರ್ಸ್ 16 ಡಿಕೆಇ ನ್ಯೂಸ್ ಪ್ರಕಾರ ಟಿಎಂಸಿ 228 ಬಿಜೆಪಿ 57 ಅದರ್ಸ್ 9 ಇನ್ನು ಅರೋ ಖಬರ್ ಪ್ರಕಾರ ಟಿಎಂಸಿ 226 ಬಿಜೆಪಿ 55 ಐಎನ್ಸಿ 0 ಸಿಪಿಎಂ 13 IINS ಮ್ಯಾಟ್ರಿಸ್ ಪ್ರಕಾರ ಟಿಎಂಸಿ 140ರಿಂದ 160 130ರಿಂದ 150 ಬಿಜೆಪಿ ಇನ್ನು ಅದರ್ಸ್ 8ರಿಂದ 16 ಎಸ್ ನೋಡಿ ನಾವು ಈ 5 ಪೋಲ್ಗಳನ್ನ ಗಮನಿಸ್ತಾ ಇದ್ದೀವಿ ಈ 5 ಪೋಲ್ಗಳ ಪ್ರಕಾರ ಮತ್ತೆ ಟಿಎಂಸಿನೇ ದೀದಿ ಸರ್ಕಾರವೇ ಮುನ್ನೆಲೆಗೆ ಇರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ದೀದಿ ಪಕ್ಷವೇ ಮುನ್ನೆಲೆಗೆ ಇರುವಂತದ್ದು ಕಾಣಿಸ್ತಾ ಇದೆ ಈ ಪೋಲ್ಗಳ ಪ್ರಕಾರ ನಂಬರ್ಸ್ ನಾವು ನೋಡಿದಾಗ ಒಪಿನಿಯನ್ ಪೋಲ್ ನಲ್ಲಿ ಬಂದಂತ ನಂಬರ್ಸ್ ಗಳನ್ನ ನೋಡಿದಾಗ ಬಂಗಾಳದಲ್ಲಿ ಯಾಕಂದ್ರೆ ಮಮತಾ ಬ್ಯಾನರ್ಜಿ ಪ್ರತಿ ಬಾರಿನೂ ಕೂಡ ಅಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡ್ಕೊಂಡು ಬಂದಂತವ್ರು ಇನ್ನು ಕಳೆದ ಬಾರಿ ಏನು ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಗುದ್ದಾಟಗಳಾಗ್ತಾವಲ್ಲ ಅದಾದ ಮೇಲೂ ಕೂಡ ನರೇಂದ್ರ ಮೋದಿ ಅವರ ವಿರುದ್ಧ ಯಾವ ರೀತಿಯಾಗಿ ಮಾತನಾಡಿದ್ರು ನಾಲಿಗೆಯನ್ನ ಹರಿಬಿಟ್ಟಿದ್ರು ಇದರಿಂದ ಎಷ್ಟರ ಮಟ್ಟಿಗೆ ಅಲ್ಲಿ ಬಂಗಾಳದಲ್ಲಿ ಜನ ಇದನ್ನ ಎಷ್ಟು ಒಪ್ಕೊಳ್ತಾರೆ ಅಂದ್ರೆ ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಇನ್ನು ಒಪಿನಿಯನ್ ಪೋಲ್ ಪ್ರಕಾರ ನೋಡಿ ಟಿಎಂಸಿನೇ ಮುನ್ನೆಲೆಗಿದೆ ಬಟ್ ಬಿಜೆಪಿನೂ ಸಹಿತ ನೆಕ್ ಟು ನೆಕ್ ಫೈಟ್ ಅಲ್ಲಿದೆ ಬಿಜೆಪಿ ಏನ್ ಕಡಿಮೆ ಇದೆ ಅಂತ ಅಲ್ಲ ಬಿಜೆಪಿನೂ ಸಹಿತ IINS ಮ್ಯಾಟ್ರಿಕ್ಸ್ ಪ್ರಕಾರ 130ರಿಂದ 150 ಟಿಎಂಸಿ ಇದೆ 140ರಿಂದ 160 ಇದೆ ಟಿಎಂಸಿ ಬಟ್ ಬಂಗಾಳದ ಒಪಿನಿಯನ್ ಅಲ್ಲಿ ಕುಟಿಲ್ಯ WTI ಪ್ರಕಾರ ಟಿಎಂಸಿ 190ರಿಂದ 200 ಬಿಜೆಪಿ 55ರಿಂದ 70 ಇದೆ ಡಿಕೆಎ ನ್ಯೂಸ್ ಪ್ರಕಾರ 228 ಟಿಎಂಸಿ ಇದ್ರೆ ಬಿಜೆಪಿ 57 ಇದೆ ಆಲ್ಮೋಸ್ಟ್ ಇಲ್ಲಿ ಬಿಜೆಪಿ ನೆಕ್ ಟು ನೆಕ್ ಫೈಟ್ ಅನ್ನ ಕೊಡ್ತಾ ಇದೆ ಬಟ್ ಈ ಬಾರಿನೂ ದೀದಿನೇ ಅಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರಾ ಅನ್ನುವಂತ ಅನುಮಾನಗಳು ಯಾಕಂದ್ರೆ ಈ ಹಿಂದೆನೂ ಕೂಡ ಇಂಟರ್ಪೋಲ್ಗಳು ಉಲ್ಟಾ ಆಗಿದ್ನ ನೋಡಿದೀವಿ ಬಟ್ ಈ ಒಂದು ಪೋಲ್ ಯಾವ ರೀತಿಯಾಗಿ ಬದಲಾವಣೆ ತರುತ್ತೆ ಅಥವಾ ಇದ್ರ ಪ್ರಕಾರನೇ ಮುನ್ನೆಲೆಗೆ ಹೋದ್ರೆ ಇದೇ ನಿಜ ಆದ್ರೆ ಮತ್ತೆ ದೀದಿ ಆಡಳಿತ ಪಕ್ಕ ಅಂತ ಹೇಳ್ಬೋದು ಬಿಜೆಪಿಯ ಫೈಟು ಅಷ್ಟರ ಮಟ್ಟಿಗೆ ಇದೆ ಪೊಲಿಟಿಕಲ್ ವ್ಯೂಸ್ ಪ್ರಕಾರ ನೋಡಿ ಬಿಜೆಪಿ ಮುನ್ನೆಲೆಗಿದೆ 160ರಿಂದ 182 ಪೊಲಿಟಿಕಲ್ ವ್ಯೂಸ್ ಪ್ರಕಾರ ಇನ್ನು ಟಿಎಂಸಿ ನೋಡಿ 106ರಿಂದ 128 ಇದೆ ಪೊಲಿಟಿಕಲ್ ವ್ಯೂಸ್ ಅಲ್ಲಿ ಬಿಜೆಪಿ ಟಿಎಂಸಿಯನ್ನ ಹಿಂದಿಕ್ಕಿದೆ ಬಿಜೆಪಿ ಮುನ್ನೆಲೆಗೆ ಇದೆ ಕಾಂಗ್ರೆಸ್ ಅಂತೂ ಮಾತಾಡೋದೇ ಬೇಡ ಬಿಡಿ ಪಶ್ಚಿಮ ಬಂಗಾಳದಲ್ಲಿ ಬಟ್ ಬಿಜೆಪಿ ನೆಕ್ ಟು ನೆಕ್ ಫೈಟ್ ಅನ್ನ ಕೊಡ್ತಾ ಇದೆ
ಈ ಬಾರಿ ಹಾಗಾದ್ರೆ ಮೋದಿಯ ರಣತಂತ್ರ ಇಲ್ಲಿ ವರ್ಕೌಟ್ ಆಗುತ್ತಾ? ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಗೆದಂತ ಒಂದು ಯೋಜನೆ ಮಹತ್ವಾಕಾಂಕ್ಷಿ ನರೇಂದ್ರ ಮೋದಿ ಅವರದು ಬಿಲ್ ಏನು ಫೇಲ್ ಆಗುತ್ತಲ್ವಾ, ಅದು ಕೂಡ ಇಲ್ಲಿ ವರ್ಕೌಟ್ ಆಗುತ್ತಾ? ಅಂದ್ರೆ ನರೇಂದ್ರ ಮೋದಿ ಅವರು ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ, ಈ ಹಿಂದೆ ಅಸ್ಸಾಂ ವಿಚಾರದಲ್ಲೂ ನಾವು ಗಮನಿಸಿ ನೋಡಿದಾಗ ಅಸ್ಸಾಂನಲ್ಲೂ ಅದೇ ರೀತಿಯಾದಂಥ ಒಂದು ಪ್ರಚಾರವನ್ನ ಮಾಡಿದ್ರು.